ನಮಸ್ಕಾರ, ನಾನು ಬಸವರಾಜ್ ಮುದಿಕೇರ್ ಭಾರತದಿಂದ. ಇವತ್ತು ಒಂದು ವಂಡರ್ಫುಲ್ ಪ್ರಯೋಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸತತ 5 ದಿನಗಳ ಕಾಲ ಒಂದು ಆಹಾರ ಇಲ್ದೇನು ಕೂಡ ಬದುಕಬಹುದು, 100% ಬದುಕಬಹುದು. ನಾನು ಸ್ವಂತವಾಗಿ ನೋಡೋಣ ಯಾವ ರೀತಿ ನನ್ನ ಒಂದು ದೇಹದ ಮೇಲೆ ಪರಿಣಾಮ ಬೀಳಬಹುದು ಅನ್ನೋದರ ಬಗ್ಗೆ ನಾನು ಒಂದು ಪ್ರಯೋಗನ ಮಾಡಿದೆ. ಸತತ 5 ದಿನಗಳ ಕಾಲ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹೇಳ್ಬೇಕಾದ್ರೆ ಡೆಫಿನೆಟ್ಲಿ ಇವತ್ತು ಆಹಾರ ಇಲ್ದೇನು ಇರ್ಬೋದು, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ, ಅದೇ ರೀತಿ ನಾನು ಒಂದು 5 ದಿನಗಳಲ್ಲಿ ಮಾಡಿದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 3 ಹೊತ್ತು ಟೋಟಲ್ ಕಂಪ್ಲೀಟ್ ಆಗಿ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ನಾನು ತಿನ್ಕೋತ ಬಂದೆ. ಡೆಫಿನೆಟ್ಲಿ ಅದರಿಂದ ಆಗೋದು ಏನು ಅಂತ ಹೇಳಿದ್ರೆ, ಒಂದು ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಡೆಫಿನೆಟ್ಲಿ. ಇನ್ನೊಂದು, ನಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವ ಸಮಯದಲ್ಲಿ ಏನ್ ತಿನ್ಬೇಕು, ಹಾಗೆ ನಮ್ಮ ದೇಹವನ್ನ ಯಾವ ರೀತಿ ಕೇವಲ ತರಕಾರಿಗಳಿಂದನೇ ಕೂಡ ಯಾವ ರೀತಿ ನಮ್ಮ ದೇಹವನ್ನ ಸ್ವಚ್ಛಗೊಳಿಸಬಹುದು, ಹಾಗೆ ಮತ್ತೆ ನಮ್ಮ ದೇಹವನ್ನ ಯಾವ ರೀತಿ ಸದೃಢವಾಗಿ ಮಾಡಬಹುದು ಕೇವಲ ಫ್ರೂಟ್ಸ್ ಇಂದ ಮತ್ತು ವೆಜಿಟೇಬಲ್ಸ್ ಇಂದ, ಕಾಳುಗಳಿಂದ ನಮ್ಮ ದೇಹವನ್ನು ಎಷ್ಟರ ಮಟ್ಟಿಗೆ ನಾವು ಸದೃಢವನ್ನ ಮಾಡಬಹುದು ಅನ್ನೋದು ನಾನು ತಿಳ್ಕೊಂಡೆ. ಹಾಗೆ ಬಹಳಷ್ಟು ನಮ್ಮ ಹತ್ತಿರ ಒಂದಿಷ್ಟು ಫ್ಯಾಟ್ ಜಾಸ್ತಿ ಆಯಿತು, ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ದಪ್ಪ ಆಗಿದ್ದೀನಿ, ಸಣಕಿದ್ದೀನಿ, ನಾನು ಯಾವ ರೀತಿ ದಪ್ಪ ಆಗಬೇಕು, ಈ ರೀತಿ ವ್ಯಕ್ತಿಗಳು ಬಂದಾಗ ಯಾವ ರೀತಿ ಅವ್ರಿಗೂ ನಾವು ಒಂದಿಷ್ಟು ಐಡಿಯಾಗಳನ್ನ ಕೊಡಬಹುದು ಅನ್ನೋದು ತಿಳ್ಕೊಂಡೆ. ನನಗಂತೂ ಪರ್ಸನಲಿ ಡೆಫಿನೆಟ್ಲಿ ತುಂಬಾ ಬದಲಾವಣೆ ಕಂಡುಕೊಂಡೆ. ಡೆಫಿನೆಟ್ಲಿ ನಮಗೆ ತುಂಬಾ ಆರೋಗ್ಯದಲ್ಲಿ ಎಷ್ಟರ ಮಟ್ಟಿಗೆ ನನಗೆ ಒಂದು ಸಹಾಯ ಆಯಿತು ಅಂತ ಹೇಳಿದ್ರೆ, ನಾನು ಅದನ್ನ ಪ್ರಯೋಗ ಮಾಡಿದ್ದಿಲ್ಲ ಅಂತಂದ್ರೆ ಏನಾಗ್ತಿತ್ತು, ಡೆಫಿನೆಟ್ಲಿ ನನಗೆ ಇದರಿಂದ ಈ ಒಂದು ಪ್ರೋಟೀನ್ ಸಿಗುತ್ತೆ, ಈ ಹಣ್ಣುಗಳಿಂದ ಈ ಪ್ರೋಟೀನ್ ಸಿಗುತ್ತೆ, ಈ ತರಕಾರಿಗಳಿಂದ ಈ ಒಂದು ಕೆಲಸ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ತುಂಬಾ ಖುಷಿ ಇದೆ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ತೂಕ ಇಳಿಸ್ಕೋಬೇಕು, ತೂಕ ಹೆಚ್ಚಿಸ್ಕೋಬೇಕು, ಏನು ಮಾಡಬೇಡಿ. ನೀವು ಮತ್ತೊಂದು ಯೂಟ್ಯೂಬ್ ಚಾನಲ್ ಮತ್ತೊಂದು ಏನು ಸರ್ಚ್ ಮಾಡಬೇಡಿ. ನಿಮ್ಮ ಹತ್ತಿರ ಇರುವಂತಹ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ತರಕಾರಿ, ಕಾಳುಗಳು, ಇದರಿಂದನೇ ನಿಮ್ಮ ಬೋನ್ಸು ಮತ್ತೊಂದೆಲ್ಲ ದೇಹದಲ್ಲಿ ಪಡೆದವು. ಆದರೆ ಹಂತವಾಗಿ ತಿಂತ ಹೋಗ್ಬೇಕು. ಅದು ಡೆಫಿನೆಟ್ಲಿ ನೀವು ಡಾಕ್ಟರ್ಸ್ ಅನ್ನ ನೀವು ಸಜೆಷನ್ ತಗೊಳ್ಬೇಕು. ಡೆಫಿನೆಟ್ಲಿ ಬೇರೆ ಯಾವುದೋ ಪ್ರೋಟೀನ್ ಪೌಡ್ರು ಮತ್ತೊಂದು ಮಗದೊಂದು ಅದನ್ನ ಯಾರಾದ್ರೂ ತಗೊಂಡ್ರೆ ರಿಸಲ್ಟ್ ಚೆನ್ನಾಗಿತ್ತಂದ್ರೆ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ಸುಮ್ಮನೆ ಈಗ ಬೊಕ್ಕಳು ಸ್ಕ್ಯಾಮ್ಗಳು ಬಂದಿದೆ. ನಿಮ್ಗೆ ಅಷ್ಟು ಕುಡಿದ್ರೆ ದಪ್ಪ ಆಗ್ತೀರಿ, ಸಣ್ಣ ಆಗ್ತೀರಿ ಅನ್ನೋ ಈ ರೀತಿ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಅದ್ಭುತವಾದಂಥ ವಿಡಿಯೋಗಳನ್ನ ನಿಮ್ಮ ಮದುವೆ ಇಡ್ತೀನಿ. ಡೆಫಿನೆಟ್ಲಿ ಈ ಒಂದು ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ವಿಚಾರಗಳನ್ನ ತಗೊಂಡ್ಬರ್ತೀನಿ. ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋಗಳನ್ನು ನಾನು ತಗೊಂಡ್ಬರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.